ಡಿಸೆಂಬರ್ 2ನೇ ತಾರೀಕು ಮಹಾಪ್ರದೋಷ ಹಾಗೂ ಹನುಮದ್ ವ್ರತ. ಜೀವನದಲ್ಲಿ ಎಷ್ಟೋ ಕಷ್ಟಗಳಿರುತ್ತೆ, ಅಡೆತಡೆಗಳು ಹೆಚ್ಚಿನದಾಗಿ ಇರುತ್ತೆ, ಕೆಲಸಗಳು ಪೂರ್ಣವಾಗ್ತಾ ಇರೋದಿಲ್ಲ, ಬಹಳ ನೋವು ನೊಂದಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಇರ್ತಾರೆ. ಈ ಒಂದು ಬಹಳ ವಿಶೇಷವಾದ ದಿನ ನೀವು ಮಾಡತಕ್ಕಂಥ ಸಣ್ಣ ಅನುಷ್ಠಾನ ಸಾಕಷ್ಟು ಶುಭ ಫಲಗಳನ್ನು ಕೊಡುತ್ತೆ. ಸಾಕ್ಷಾತ್ ಶಿವನ ಅಂಶವೇ ಆದ ಹನುಮಂತನ ಆರಾಧನೆ ಮಾಡುವಂಥದ್ದು. ಏನು ಮಾಡಬೇಕು ಅಂದರೆ ಈ ದಿನ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಮಾಡುವಂಥದ್ದು. ಮನೆಯಲ್ಲಿ ಹನುಮಂತನ ವಿಗ್ರಹ ಇದ್ರೆ ಅದಕ್ಕೆ ನಿಮ್ಮ ಕೈಯಾರ ನೀವೇ ಪಂಚಾಮೃತದ ಅಭಿಷೇಕವನ್ನು ಮಾಡಿ ಹಾಲು ಪಾಯಸವನ್ನ ನೈವೇದ್ಯಕ್ಕೆ ಇಟ್ಟು ಧೂಪ ದೀಪ ನೈವೇದ್ಯಗಳನ್ನು ಕೊಡುವಂಥದ್ದು. 5 ಎಳೆಯ ಹಸಿ ದಾರವನ್ನು ತಗೊಳ್ಳಿ, ಹೂವು ಕಟ್ಟುವಂಥ ದಾರವನ್ನು ತಗೊಂಡು ಅದಕ್ಕೆ ಕೆಂಪು ಕುಂಕುಮವನ್ನು ಹಚ್ಚುವಂಥದ್ದು. 9 ಗಂಟೆಗಳನ್ನು ಹಾಕಬೇಕು. ಗಂಟೆಗಳನ್ನು ಹಾಕುವಾಗ ರಾಮನಾಮದ ಜಪ ಅಂತ ಏನು ಹೇಳ್ತೀವಿ, ಶ್ರೀರಾಮ ಶ್ರೀರಾಮ ಅಂತ ಹೇಳ್ಕೊಳ್ತಾ ಹಾಕಿ, ಜೊತೆಗೆ ನಿಮ್ಮ ಇಷ್ಟಾರ್ಥಗಳನ್ನು ಕೂಡ ಹೇಳ್ಕೊಳ್ತಾ 9 ಗಂಟೆಗಳನ್ನು ಹಾಕಿ ಆ ಒಂದು ದಾರವನ್ನ ಹನುಮಂತನ ವಿಗ್ರಹದ ಮುಂದೆ ಇಟ್ಟು ಸಂಕಲ್ಪವನ್ನ ಮಾಡಿ ನಿಮ್ಮ ಬಲಗೈಗೆ ಕಟ್ಕೊಳ್ಳುವಂಥದ್ದು. ಈ ದಾರ ನಿಮ್ಮ ಕೈನಲ್ಲಿ 9 ದಿನಗಳ ಕಾಲ ಇರಬೇಕು. ಅಂದ್ರೆ ಡಿಸೆಂಬರ್ 2ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೂ ಕೈನಲ್ಲೇ ಇರಬೇಕು. 11ನೇ ತಾರೀಕು ಈ ಒಂದು ದಾರವನ್ನ ತೆಗೆದು ಯಾವುದಾದ್ರೂ ಒಂದು ಮರದ ಬುಡಕ್ಕೆ ಹಾಕಿಬಿಡಿ. ದಾರವನ್ನ ತುಳಿಬಾರ್ದು. ಸೊ ಈ ಒಂದು 9 ದಿನಗಳ ಕಾಲ ನಾನ್ ವೆಜ್ ಅನ್ನ ಸೇವನೆ ಮಾಡಬೇಡಿ. ಏಕಾಗ್ರತೆ ಅನ್ನುವಂಥದ್ದು ಸೊ ಯಾವಾಗಲೂ ಕೂಡ ಬಹಳ ಮುಖ್ಯ. ಸಂಕಲ್ಪ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗುತ್ತೆ. ಭಗವಂತನಲ್ಲಿ ನಮ್ಮ ಕೋರಿಕೆಗಳನ್ನು ಇಟ್ಟಾಗ ಸೊ ನಾವು ಕೂಡ ಬಹಳ ಶಿಸ್ತುಬದ್ಧವಾಗಿ ಭಕ್ತಿಪೂರ್ವಕವಾಗಿ ಭಗವಂತನಲ್ಲಿ ವಿಚಾರಗಳನ್ನು ಸಮರ್ಪಣೆ ಮಾಡಿದಾಗಲೇ ಅದರಿಂದ ಫಲಗಳನ್ನು ಪಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗುತ್ತೆ. ಇದನ್ನ ಮರಿಬೇಡಿ. ಮನೆಯಲ್ಲಿ ಅಭಿಷೇಕವನ್ನ ಮಾಡೋದಕ್ಕಾಗೋದಿಲ್ಲ, ವಿಗ್ರಹಗಳು ಇಲ್ಲ ಅಂದ್ರೆ ಏನ್ ಮಾಡಬೇಕು ಅಂದ್ರೆ ದೇವಸ್ಥಾನದಲ್ಲೇ ಪಂಚಾಮೃತದ ಅಭಿಷೇಕಕ್ಕೆ ಯಾವ ವಸ್ತುಗಳನ್ನ ನಿಮ್ಮ ಕೈಲಿ ಕೊಡೋದಕ್ಕಾಗುತ್ತೋ ಕೊಟ್ಟು ಅರ್ಚನೆಯನ್ನ ಮಾಡಿಸಿ ದಾರವನ್ನ ದೇವಸ್ಥಾನದಲ್ಲೇ ದೇವರ ಬಳಿ ಇಟ್ಟು ತಂದು ನೀವು ಕಟ್ಕೊಳ್ಬಹುದು. ಬಹಳ ವಿಶೇಷವಾದ ಫಲಗಳು. ಈ ಒಂದು ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು. ನಮಸ್ಕಾರ.